ಕೇರಳದ ವಯನಾಡು ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ಈಗಾಗಲೇ 120ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈ ದುರಂತ ಪ್ರಕರಣದ ಬೆನ್ನಲ್ಲೇ ಭೂಕುಸಿತದ ದುರಂತದಲ್ಲಿ ಇವರಿಗೆ ಹಲವು ಮಂದಿ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಭೂಕುಸಿತದ ದುರಂತದ ಬಳಿಕ 275 ಜನ ನಾಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಟಿವಿ9ಗೆ ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೆಪ್ಪಾಡಿ, ಮುಂಡಗೈ, ಚೂರಮಲೈನಲ್ಲಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. 3 ಊರುಗಳಲ್ಲಿ ಒಟ್ಟು 200ಕ್ಕೂ ಅಧಿಕ ಮನೆಗಳು ನೆಲಸಮ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಈ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಜೊತೆ ಮೆಪ್ಪಾಡಿಯಲ್ಲಿ ನಮ್ಮ ಪ್ರತಿನಿಧಿ ದಿಲೀಪ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಸುರಿತಾ ಇರುವ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಕನ್ನಡಿಗರ ಕೂಡ ಜೀವ ಹೋಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಚಾಮರಾಜನಗರದ ತಹಶೀಲ್ದಾರ್ ಆಗಿರುವಂಥ ರಮೇಶ್ ಬಾಬು ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಎಷ್ಟು ಜನ ಸಾವನ್ನಪ್ಪಿರುವಂಥ ಮಾಹಿತಿ ಸಿಕ್ಕಿದೆ ಸರ್? ಚಾಮರಾಜನಗರದವರು ಎಷ್ಟು, ರಾಜ್ಯದವರು ಎಷ್ಟು, ಆ ಥರ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಅಂತ? ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಮತ್ತು ಉಪ ತಹಶೀಲ್ದಾರು, ಇಬ್ಬರು ಗ್ರಾಮ ಲೆಕ್ಕಿಗರು ಮತ್ತು ಗುಂಡ್ಲುಪೇಟೆ 5 ಜನ ಬಂದಿದ್ದೀವಿ. ಬಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದಾಗ ವಯನಾಡು ಜಿಲ್ಲೆ ವೈತ್ರಿ ತಾಲೂಕು ಮೇಪಾಡಿ ಗ್ರಾಮ ಪಂಚಾಯತಿ ಒಳಪಟ್ಟ ಚೂರಿಮಲೆ ಮತ್ತು ಮುಂಡಕೈ ಗ್ರಾಮದಲ್ಲಿ 200 ಮನೆಗಳಿದ್ದು, ಆ 200 ಮನೆಗಳು ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರೋದ್ರಿಂದ 125 ಜನ ಮೃತಪಟ್ಟಿದ್ದಾರೆ. 275 ಜನ ನಾಪತ್ತೆಯಾಗಿದ್ದಾರೆ. 125 ಜನದಿಂದ 4 ಜನ ಚಾಮರಾಜನಗರ ಜಿಲ್ಲೆಯವರು ಮೃತಪಟ್ಟಿದ್ದಾರೆ. ಅದರಲ್ಲಿ ಈ ಇಬ್ಬರು ಮಾತ್ರ ನಮಗೆ ಬಾಡಿ ಸಿಕ್ಕಿದೆ. ಪುಟ್ಟಸಿದ್ದಿ ವೈಭವ ರಂಗಸ್ವಾಮಿ ಅಂತ 62 ವರ್ಷ, ರಾಣಿ ಅಂತ 50 ವರ್ಷ ಲೇಡಿ, ಇಬ್ಬರು ಲೇಡೀಸೇ. ಇಬ್ಬರು ಮೃತಪಟ್ಟಿದ್ದು, ಇಬ್ಬರು ಬಾಡಿ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಅವ್ರು ಎಲ್ಲಿದ್ರು ಸರ್? ಎಲ್ಲೋಗಿ ಕೆಲಸ ಮಾಡ್ತಾ ಇದ್ರು? ಚೂರಿಮಲೆ ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ರು ಅವರಿಬ್ಬರು. ಇನ್ನಿಬ್ಬರು ರಾಜೇಂದ್ರ ಅಂತ 50 ವರ್ಷ, ಆಮೇಲೆ ರತ್ನಮ್ಮ ಅಂತ 45 ವರ್ಷ, ಚಾಮರಾಜನಗರ ತಾಲೂಕು ಸಂತೆಮರಳ್ಳಿ ಹೋಬಳಿ ಇರ್ಸವಾಡಿ ಗ್ರಾಮದವರು. ಅವರು ಕೂಡ 6 ತಿಂಗಳಿಂದ ಮನೆ ಖರೀದಿ ಮಾಡಿ ಇಲ್ಲೇ ವಾಸವಾಗಿದ್ದರು ಚೂರಿಮಲೆ ಗ್ರಾಮದಲ್ಲಿ. ಅವರು ಕೂಡ ಮುಂಜಾನೆ ಭೂಕುಸಿತಕ್ಕೆ ಅವ್ರ ಮನೆಯೂ ಕೂಡ ಕೊಚ್ಕೊಂಡು ಹೋಗಿದೆ. ಒಟ್ಟು 200 ಮನೆಗಳು ಕೊಚ್ಕೊಂಡು ಹೋಗಿರೋದ್ರಿಂದ 125 ಜನ ಮೃತಪಟ್ಟಿದ್ದಾರೆ, 275 ಜನ ಕಾಣೆಯಾಗಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯವರು 4 ಜನ ನಮಗೆ ಪತ್ತೆ ಹಚ್ಚಿದ್ದೀವಿ. ಇನ್ನು 4 ಜನ KR ಪೇಟೆ ಅವರು ಹಾಸ್ಪಿಟ್ಲವ್ರು ಅಡ್ಮಿಟ್ ಆಗಿದ್ದಾರೆ, ವಿಮ್ಸ್ ಹಾಸ್ಪಿಟ್ಲಿ. ಅವ್ರು ಯಾವುದೇ ರೀತಿ ಅಪಾಯ ಇಲ್ಲ, ಔಟ್ ಆಫ್ ಡೇಂಜರ್ಲಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನವರು ಒಬ್ಬ ಸ್ವಾಮಿ ಶೆಟ್ಟಿ ಅಂತ ವ್ಯಕ್ತಿ 72 ವರ್ಷ, ಅವ್ರ ಸಂಬಂಧಿಕರ ಮನೆಗೆ ಫಂಕ್ಷನ್ ಬಂದಿದ್ದರು. ಫಂಕ್ಷನ್ ಬಂದ ಈ ದುರ್ಘಟನೆ ನಡೆದಿದೆ. ಅವರು ಕೂಡ ವೈತ್ರಿ ತಾಲೂಕು ಕೇಂದ್ರದ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ಔಟ್ ಆಫ್ ಡೇಂಜರ್ಲಿದ್ದಾರೆ, ಯಾವುದೇ ರೀತಿ ಅಪಾಯವಿಲ್ಲ. ಅಂದರೆ KR ಪೇಟೆ, ಚಾಮರಾಜನಗರ ಇಬ್ಬರದ್ದು ಮಾತ್ರ ಮಾಹಿತಿ ಸಿಕ್ಕಿರೋದು, ಬೇರೆಯವರು ಯಾರು ಸಿಕ್ಕಿಲ್ಲ? ಸದ್ಯಕ್ಕೆ ಚಾಮರಾಜನಗರ ಜಿಲ್ಲೆ ಒಂದು 5 ಜನ ಮಾಹಿತಿ ಸಿಕ್ಕಿದೆ. KR ಪೇಟೆಯವರು 4 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಬೇರೆ ಜಿಲ್ಲೆಯವರು ಇನ್ನೂ 9 ಜನ ನಾಪತ್ತೆಯಾಗಿದ್ದಾರೆ. ಆ 9 ಜನ ಕರ್ನಾಟಕದವರು ಅಂತ ಮಾಹಿತಿ ಬಂದಿದೆ. ಯಾವ್ಯಾವ ಜಿಲ್ಲೆಯವರು ಅಂತ ಮಾಹಿತಿ ಸಿಕ್ಕಿಲ್ಲ. 9 ಜನ ಕಣ್ಮರೆ ಆಗಿದ್ದಾರೆ. ಬೇರೆ ಬೇರೆ ಜಿಲ್ಲೆಯವರು 9 ಜನ ಕಣ್ಮರೆ ಆಗಿದ್ದಾರೆ. ಸರ್, ಈಗ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಎಕ್ಸಾಕ್ಟ್ ಆಗಿ ಈಗ ಬಾಡಿ ಎಷ್ಟು ಜನ ತೆಗೆದಿದ್ದಾರೆ? ಬಾಡಿ ಸಿಕ್ಕಿದೆ. ಹಾಸ್ಪಿಟ್ಲಿಗೆ ಹೋಗಿ ನಾವು ಮಾಹಿತಿ ಸಂಗ್ರಹಣೆ ಮಾಡಿದಾಗ 125 ಬಾಡಿ ಸಿಕ್ಕಿದೆ. 125 ಬಾಡಿ ಸಿಕ್ಕಿದೆ. ಈಗ 110 ಅನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಪೂರ್ಣಗೊಳಿಸಿದ್ದಾರೆ. ಎಲ್ಲರದ್ದು ಬಾಡಿ 110. ಅದರಲ್ಲಿ ಒಟ್ಟು ಒಂದು 20 ಬಾಡಿ ಮಾತ್ರ ಐಡೆಂಟಿಫಿಕೇಷನ್ ಆಗಿಲ್ಲ. ಉಳಿಕೆ ಬಾಡಿಯಲ್ಲಿ ಐಡೆಂಟಿಫಿಕೇಷನ್ ಆಗಿದೆ. ಇವಿಷ್ಟು ರಮೇಶ್ ಬಾಬು ಅವರ ಮಾತುಗಳಾಗಿರುವಂಥದ್ದು. ಅಂದರೆ ಕರ್ನಾಟಕದ 9 ಜನರು ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದನ್ನೆಲ್ಲವೂ ಕೂಡ ಹುಡುಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, ಟಿವಿ9 ಕೇರಳ.